ಕೆಪಿಸಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು 4 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಚೀಟಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದದ್ದು ಬಂಧನ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆದಿದೆ. ಮೈಸೂರು ರಸ್ತೆಯ ಸಿಐಆರ್ ಗ್ರೌಂಡ್ ಬಳಿ ಲಂಚ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಬಂಧಿಸಿದ್ದಾರೆ. ಆದರೆ ಬಂಧನದ ವೇಳೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಕೂಗಾಡಿ ರಂಪಾಟ ನಡೆಸಿದ್ದಾರೆ. ರಂಪಾಟ ಮಾಡಿದ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗಿದೆ. ಸದ್ಯ ಈ ಬಗ್ಗೆ ಸಂಬಂಧಪಟ್ಟ ಲಕ್ಷ್ಮೀ ಶ್ರೀನಿವಾಸ್ ಫ್ಲೋರ್ ಮಾಲೀಕ ಸುಜನ್ ಆಘಾತಕಾರಿ ಹೇಳಿಕೆ ನೀಡಿದ್ದು ಎಸಿಪಿ ಚಂದನ್ ಹೆಸರು ಉಲ್ಲೇಖಿಸಿದ್ದಾರೆ. ಸದ್ಯ ಪೊಲೀಸ್ ಅವ್ಯವಸ್ಥೆಯಿಂದ ರಾಜ್ಯದಲ್ಲಿ ಶಿಸ್ತಿಗೆ ಹೆಸರಾಗಿದ್ದ ಪೊಲೀಸ್ ಇಲಾಖೆಯ ಮರ್ಯಾದೆ ಮೂರಾಬಟ್ಟೆಯಾಗಿ ಹರಾಜಾಗಿದೆ. ನಮಸ್ಕಾರ, ನಾನು ಸುಜನ್ ಅಂತ, ಲಕ್ಷ್ಮೀ ಶ್ರೀನಿವಾಸ ರೋಲರ್ ಫ್ಲೋರ್ ಮಿಲ್ಸ್ಗೆ ಮಾಲೀಕ. ಇವತ್ತಿನ ವಿಷಯ ತಿಳಿಸ್ಬೇಕಂತಿರೋದು, ನಮಗೆ ಕೆಪಿ ಅಗ್ರಹಾರ ಪೊಲೀಸ್ ಸ್ಟೇಷನ್ನಿಂದ ಹಲವಾರು FIRಗಳನ್ನು ನಮ್ಮ ಮೇಲೆ, ಸುಳ್ಳು FIRಗಳನ್ನು ನಮ್ಮ ಮೇಲೆ ಫೈಲ್ ಮಾಡೋಕ್ಕಂಥದ್ದು ಒಂದು ನಿಮಗೆ ಬೆಳಕಿಗೆ ತರ್ತಿದ್ದೀನಿ. ಈ ಒಂದು ಮ್ಯಾಟರಲ್ಲಿ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತು ACP ಚಂದನ್ ಅವರು ಮತ್ತು ಇನ್ನೊಬ್ಬ ವ್ಯಕ್ತಿ ಮೋಹನ್ ಗೌಡ ಅಂತನವರು, ಇವರು 3 ಜನ ಸೇರಿ ನಮ್ಮ ಮೇಲೆ ಸುಳ್ಳು FIR ಅನ್ನು ದಾಖಲೆ ಮಾಡಿ ಹಲ್ಲೆ ಮಾಡಿ FIR ಅನ್ನು ಫೈಲ್ ಮಾಡ್ತಾರೆ. ನಮಗೆ ನೋಟಿಸ್ ಕೊಡೋದಿಲ್ಲ. ನೋಟಿಸ್ ಇಲ್ಲದೆ FIR ಫೈಲ್ ಮಾಡೋ 1-2 ಗಂಟೆ ಕೆಳವೆ ಬಂದು ನಮಗೆ ಲಾಕ್ ಮಾಡಿಕೊಂಡು ಅದು ಕೋರ್ಟಿಗೆ ಸಬ್ಮಿಟ್ ಆಗೋಕ್ಕೆ ಮುಂಚೆನೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಹ್ಯಾಂಡ್ ಕಫ್ ಅನ್ನು ಹಾಕ್ತಾರೆ. ಈ ಸುಳ್ಳು FIRಗಳನ್ನು ಮಾಡಿ ಪರ್ಸ್ನಲಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ನಮ್ಮನ್ನು ಅಂದರೆ ನಾವು, ನಮ್ಮ ಕುಟುಂಬನ. ಇದರಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಅಮ್ಮ ಅಪ್ಪ ಇಬ್ಬರೂ ಸೀನಿಯರ್ ಸಿಟಿಸನ್ಸ್. ಅವರಿಗೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸಲ್ಲಿ ಹೇಳಿಕೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರ ಅಮಾಯಕರು. ಅವ್ರನ್ನ ಕೂಡ FIR ಅಲ್ಲಿ ಸೇರಿಸಿ, ಅವರನ್ನು ಕೂಡ ಸುಳ್ಳು FIR ಅಲ್ಲಿ ಸೇರಿಸಿ ಅವರಿಗೂ ಸಹ ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ. ಈ ಅರೆಸ್ಟ್ ಮಾಡಿದ ಕೂಡಲೇ ಕರ್ಕೊಂಡೋಗಿ ನಮ್ಮನ್ನು ಫೋನ್ಗಳು ಕಿತ್ಕೊಂಡು ನಮ್ಮನ್ನು ಲಾಕಪ್ ಒಳಗೆ ಹಾಕ್ತಾರೆ. ಅದರ ನಂತರ ನಮಗೆ ಗೋವಿಂದರಾಜು ಅವರು ಹಣವನ್ನು ಡಿಮಾಂಡ್ ಮಾಡ್ತಾರೆ. ಮೇಲೆ ACP ರವರೆಗೂ ಕೊಡಬೇಕು ಅಂತ ಟೋಟಲ್ ಆಗಿ 2 ಕೋಟಿಯನ್ನು ಹೇಳಿಕೆಯನ್ನು ಇವರು ಡಿಮಾಂಡ್ ಮಾಡ್ತಾರೆ. 2 crores ಅಮೌಂಟ್. ನಾವು ಫಸ್ಟ್ FIR, ಸೆಕೆಂಡ್ FIR, ಥರ್ಡ್ FIR, 1 ತಿಂಗಳಲ್ಲಿ 3 FIR ಮಾಡ್ತಾರೆ. ಎಲ್ಲ ಒಂದೇ. ಅದು ಯಾವುದೋ ಬಡ್ಸ್ ಕೇಸ್ ಅಂತಾರೆ. ಅದಕ್ಕೆ ನಾವು ಅಪ್ಲಿಕಬಲ್ ಇಲ್ಲ, ಬೇಸ್ ಇಲ್ಲ. ನಮ್ಮನ್ನು ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ. ಈ ಟಾರ್ಗೆಟ್ ಮಾಡಿ ಈ ಕಡೆ ನಮ್ಮ ಹತ್ರ ದುಡ್ಡು ಡಿಮಾಂಡ್ ಮಾಡ್ತಾರೆ. ನಿಮ್ಮ ಹತ್ರ 2 crores ಡಿಮಾಂಡ್ ಮಾಡೋದ್ರಲ್ಲಿ ನನಗೆ ಇಮಿಡಿಯೇಟ್ ಬೇಕು, ನನ್ನ ಮೇಲೆ 20 ಲಕ್ಷ ಅವರಿಗೆ ACP ರವರ ಚಂದನ್ ಅವರಿಗೆ ಕೊಡಬೇಕಂತ ಹೇಳ್ತಾರೆ ಗೋವಿಂದರಾಜು. ನಾವು ಭಯಪಟ್ವಿ, ನಾವು ಕೊಟ್ವಿ ಹಣಕಾಸನ್ನು. ಫಸ್ಟ್ FIR, ಸೆಕೆಂಡ್ FIR ಅಲ್ಲೂ ನಾವು ಕಂತಲ್ಲಿನೂ 25 ಲಕ್ಷಗಳನ್ನು ನಾವು ಕೊಟ್ಟೇವಿ. 5 ಲಕ್ಷಗಳನ್ನು ಕೊಟ್ಕೊಂಡು ಬರ್ತಾ ಲಾಸ್ಟ್ ಕಂತಲ್ಲಿ 4 ಲಕ್ಷದಲ್ಲಿ ನಮ್ಮ ಗೋವಿಂದರಾಜು ಅವರು ಇನ್ಸ್ಪೆಕ್ಟರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ನಾವು ಕೇಳ್ಕೊಳ್ಳೋದು ಏನಂತಂದರೆ, ಈ 3 FIR ಅಲ್ಲಿ ಸುಳ್ಳು FIRಗಳನ್ನು ಮಾಡಿ ಪರ್ಸ್ನಲಿ ಟಾರ್ಗೆಟ್ ಮಾಡಿ ಕೋರ್ಟಲ್ಲಿ ನಡೆಯುವಂತಹ ಚೆಕ್ ಬೌನ್ಸ್ಗಳ ಕೇಸನ್ನು ಇದ್ರೂ ಸಹ ಇನ್ನೊಂದು ಕಂಪ್ಲೇಂಟು, ಇನ್ನೊಂದು FIR ತಗೊಂಡು ನಮ್ಮನ್ನು ಪರ್ಸನಲಿ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ನೋಡ್ತಾರೆ.